ರಕ್ಷಿತಾ ನಿಮ್ಗ್ ಅಜ್ಜಿ ಅಜ್ಜಿ ಅಂತ ಕರಿತಾ ಇದ್ದಿದ್ದು. ರಕ್ಷಿತಾಗ್ ನಿಮ್ ಕಂಡ್ರೆ ತುಂಬಾ ಇಷ್ಟ. ನೀವು ಹೊರಗಡೆ ಹೋಗ್ಬೇಕಾರಂತೂ ತುಂಬಾ ಹತ್ಬಿಟ್ರು. ಹೌದು, ತುಂಬಾ ಹತ್ತಿದ್ರು ಅಂತ ಅವರು ತುಂಬಾ ಹತ್ತು ಬಿಟ್ರು. ಅವರು ಧ್ರುವಂತು ನಿಮ್ ಜೊತೆ ಚೆನ್ನಾಗಿದ್ರು ಕೂಡ ಗಿಲ್ಲಿ ಮತ್ತೆ ಇನ್ನೊಬ್ರು ಹೇಳ್ತಾ ಇದ್ರು ನಿಮ್ಮನ್ನ ಬಳಸ್ಕೊಂಡು ಧ್ರುವಂತು ಉಳ್ಕೊಂಡಿದಾರ ಮನೇಲಿ, ಧ್ರುವಂತ್ ನಿಮ್ಮನ್ನ ಬಳಸ್ಕೋತಿದ್ದಾರೆ, ಹಿಂಗೆಲ್ಲ ಮಾತಾಡ್ಬಿಟ್ಟು. ಅಯ್ಯ ಇಲ್ಲ ರೀ, ಹಂಗೇನಿಲ್ಲ. ನಮ್ಗೆ ಆಟ ಹೇಳ್ಕೊಡ್ತಿದ್ರು ಅವ್ರು. ನಮ್ಗೇನು ಹಂಗೆ ಅನ್ಸಿಲ್ಲ ರೀ, ಚೆನ್ನಾಗಿ ಹೇಳ್ಕೊಡ್ತಿದ್ರು. ಹಂಗೆ ಮಾಡ್ಬೇಕು ಮಲ್ಲಮ್ಮ, ಹಿಂಗೆ ಮಾಡ್ಬೇಕು ಅಮ್ಮ, ಆಟ ಬಂದಾಗ ಧೈರ್ಯವಾಗಿ ಮಾತಾಡ್ಬೇಕು, ಹೆದರ್ಕೋತ್ಯಾಕ ಅಂತಿದ್ರು. ಹಿಂಗೆ ಹೇಳೋರು, ಹಂಗೇನು ಇಲ್ಲ ರೀ. ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳ್ಬಾರ್ದು. ವಾರ ಪೂರ್ತಿ ರಕ್ಷಿತಾ ಹಂಗೆ, ರಕ್ಷಿತಾ ಹಿಂಗ್ ಮಾತಾಡದ್ಲು, ಇಡೀ ವಾರ ಪೂರ್ತಿ ಎಲ್ಲರೂ ಅವ್ರ ಬಗ್ಗೆನೇ ಮಾತಾಡ್ತಾರೆ, ರಕ್ಷಿತನ್ ಬಗ್ಗೆ. ಆದ್ರೆ ರಕ್ಷಿತಾ ನಿಮ್ ಜೊತೆ ಜಾಸ್ತಿ ಇರ್ತಾ ಇದ್ರು. ರಕ್ಷಿತಾ ಹೆಂಗೆ ಹುಡುಗಿ? ಚೆನ್ನಾಗಾಡ್ರಿ ಆಕಿ. ಮತ್ತೆ ಅವ್ರು ಮತ್ತೆ ಯಾರನ್ನ ಅವ್ರ ತಂಟೆಗೆ ಜಗಳಕ್ಕೆ ಬಂದ್ರೆ ಯಾರು ಬಿಡ್ತಾರೆ ಹೇಳ್ರಿ? ಈಗ ನಮ್ಮ ತಂಟೆಗೆ ಬಂದ್ರೆ ನಾವೇ ಬಿಡ್ತೀವಿ, ನಮ್ದೇ ಕರೆ ಮಾಡ್ಕೋತೀವಲ್ರಿ. ಹಂಗೆ ಅವಳು ಅವ್ರ ತಂಟೆಗೆ ಬಂದ್ರೆ ಚೆನ್ನಾಗೇ ಮಾತಾಡ್ತಿಲ್ಲ ಆಕಿನ. ಒಳ್ಳೆ ಹುಡುಗಿರಿ. ಯಾಕದ್ ಪದೇ ಪದೇ ಅವಳದೇ ಹೆಸರು ಬರ್ತಾ ಇತ್ತು ಬಿಗ್ ಬಾಸ್ ಮನೇಲಿ? ರಕ್ಷಿತಾ ಹಾಗ್ ಮಾಡಿದ್ಲು, ರಕ್ಷಿತಾ ಹೀಗ್ ಮಾಡಿದ್ಲು, ರಕ್ಷಿತಾ ಹಂಗ ಅಂದ್ರೆ ಒಂದ್ ಸ್ವಲ್ಪ ಬಡಬಡ ಮಾತಾಡ್ತಿಲ್ಲ ಎಲ್ಲರ ಜೊತೆ. ಹಂಗಾಗಿ ಕೆಲವೊಬ್ರಿಗೆ ಇಷ್ಟ ಆಗಲ್ರಿ ಬಡಬಡ ಮಾತಾಡೋದು. ನಮ್ಗಂತೂ ಇಷ್ಟ ಆಯ್ತು ನೋಡ್ರಿ. ಅವ್ರು ಇಷ್ಟ ರೀ, ಅವ್ರು ಮಾತಾಡ್ದವ್ರು ಬಿಡೋದು ಅಲ್ಲ ರೀ. ನಾವೇನು ಹ್ಞೂ ಅನ್ನೋದು ಹ್ಞೂ ಅನ್ನೋದು, ನಾವು ಎರಡು ಮಾತು ಹೇಳೋದು, ಹಂಗೆ ಮಾಡ್ಬೇಕ್ರಿ. ರಕ್ಷಿತನ್ ಮಾತು ಕೆಲವರಿಗೆ ಅರ್ಥ ಆಗಲ್ಲ, ಬೇಗ ಅರ್ಥ ಆಗಲ್ಲ. ಕನ್ನಡ, ಇಂಗ್ಲಿಷು ಎಲ್ಲ ಮಿಕ್ಸ್ ಮಾಡಿ ಮಾತಾಡಕ್ಕೆ ಈಗ ಚೆನ್ನಾಗಿ ಮಾತಾಡ್ರಿ. ಬಂದಾಗ ಸ್ವಲ್ಪ ದಿನ ಹಂಗೆ ಮಾಡಿದ್ರು. ನಿಮ್ಗೆ ಕಷ್ಟ ಆಗ್ತಿತ್ತಾ ಫಸ್ಟ್ ಅಲ್ಲಿ? ಇಲ್ಲ, ನಾನು ಹೇಳ್ಕೊಡ್ತೀವಿ. ನಂಗೆ ಯಾಕೆ ಮಾತಾಡಿ, ಒಂದೇ ಮಾತಾಡು, ಚೆನ್ನಾಗಿ ಮಾತಾಡು, ಎಲ್ಲ ಮಾತಾಡ್ತೀವಿ ಕನ್ನಡ ಅಂತ. ಈಗ ಸ್ವಲ್ಪ ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ ಈಗ. ನೀವು ತುಳು ಏನಾರು ಕಲ್ತ್ಕೊಂಡ್ ಬಂದ್ರ ಅವಳಿಂದ? ಇಲ್ಲ ರೀ, ತುಳು ಏನು ಬರ್ತಾವ್ರ ನಮ್ಗೆ? ಅವಳು ಹೇಳ್ಕೊಟ್ಲ? ಪದೇ ಪದೇ ತುಳು ಶಬ್ದ ಮಾತಾಡ್ತಾ ಇದ್ಲಲ್ಲ ಬಿಗ್ ಬಾಸ್? ಅದಕ್ಕೆ ಇದು ಅಂತಾರ, ಇದು ಅಂತಾರ ಹೇಳ್ಕೊಟ್ರು. ನಿಮ್ಗೆ ಅಷ್ಟು ಇವಾಗ ನೆನಪಿಲ್ಲ? ನೆನಪಿಲ್ಲ ರೀ. ಅವು ನಾವು ಕಲಿಯಂಗ್ಲ ಏನು ನೆನಪಿಟ್ಕೋಬೇಕ್ರಿ ಅವನ್ನ. ನಮ್ದು ಈ ಭಾಷೆ ಬಿಟ್ಟಂದು ಇನ್ನೊಂದು ಭಾಷೆ ಬರಲ್ಲ ರೀ. ನಮ್ಮ ಕನ್ನಡ ಭಾಷೆ ಬಿಡಬಾರ್ದು ರೀ. ಇಲ್ಲಿ ಬೆಂಗಳೂರು ಬಂದಕ್ಕೆ ಆ ಭಾಷೆ ಈ ಭಾಷೆ ಮಾತಾಡ್ರಿ. ಮತ್ತೆ ಬೆಂಗಳೂರಿಗೆ ಹೋಗಿ ಚೇಂಜ್ ಆಗಿ ಬಂದಾರಂತ ಯಾಕೆ ಅನ್ಸ್ಬೇಕು? ಅದು ಹೇಳ್ತಾರಂತ ಊರಲ್ಲಿ ಬೇರೆ ಭಾಷೆ ಮಾತಾಡಕತ್ತೀನಿ ನೀನು ಅಂತ. ಅಂದ್ರೆ ನಮ್ಮ ಭಾಷೆ ನಮ್ ಬಿಟ್ಟಿಲ್ರಿ, ನಮ್ಮ ಭಾಷೆನೇ ನಾವು ಮಾತಾಡೋದ್ರಿ.